ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರೇ ಬಹಳ ಹುಷಾರಾಗಿರಬೇಕು. ಪ್ರಯಾಣಿಕ ಅಂತ ಬಂದು ಡೆಡ್ಲಿ ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡಿ ಅದೇ ಕಾರು ಸಮೇತ ಎಸ್ಕೇಪ್ ಆಗ್ತಾರೆ. ಸೊ ಹಂಗಾಗಿನೇ ಹೇಳ್ತಾ ಇರೋದು, ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರು ಬಹಳ ಹುಷಾರಾಗಿರಬೇಕು. ನಿಮ್ಮ ವಾಹನದಲ್ಲಿ ಪ್ರಯಾಣ ಮಾಡ್ತಾನೆ ಪ್ರಯಾಣಿಕ ಅಂತ ಅಂದ್ರೆ ಆತ ಯಾರು, ಆತನ ಹಿನ್ನೆಲೆಯನ್ನು ಸ್ವಲ್ಪ ಆದರೂ ತಿಳ್ಕೊಳ್ಬೇಕು ನೀವು. ಹಲ್ಲೆ ಮಾಡಿ ನಿಮ್ಮ ಕಾರನ್ನ ತೆಗೆದುಕೊಂಡು ಹೋಗ್ತಾರೆ. ಚಾಲಕ ಪ್ರದೀಪ್ ಮೇಲೆ ಪ್ರಯಾಣಿಕ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾನೆ. ಮೈಸೂರಿನಿಂದ ಬೆಂಗಳೂರಿಗೆ 3,000ಕ್ಕೆ ಬಾಡಿಗೆ ಮಾತುಕತೆ ಆಗಿತ್ತು. ಮಧ್ಯದಾರಿಯಲ್ಲಿ ನಿಲ್ಲಿಸಿ ಪ್ಲಾಸ್ಟಿಕ್ ಕವರ್ನಲ್ಲಿ ಗಾಂಜಾ ರವಾನೆ ಶಂಕೆ ಇದೆ. ಬೆಂಗಳೂರಿಗೆ ಬರ್ತಾ ಇದ್ದಂತೆ ಹೊಸ ಕಥೆಯನ್ನ ಶುರು ಮಾಡ್ತಾನೆ. ಶಿವಾಜಿನಗರ ಬೇಡ, ಹೆಣ್ಣೂರಿಗೆ ಡ್ರಾಪ್ ಮಾಡುವಂತೆ ಒತ್ತಾಯ ಮಾಡ್ತಾನೆ. ಹೆಣ್ಣೂರು ಸಮೀಪಿಸ್ತಾ ಇದ್ದಂತೆ ಕಾರಿನಿಂದ ಇಳಿದಿದ್ದ ಪ್ರಯಾಣಿಕ ಹಣ ತರ್ತೀನಿ ಅಂತ ಹೋಗಿ ಮತ್ತೆ ಬಂದು ಚಾಲಕನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಪ್ರದೀಪ್ ಕಣ್ಣು ಕೈಗೆ ಗಂಭೀರವಾಗಿ ಗಾಯ ಆಗಿದೆ. ಕಾರಿನಿಂದ ಎಳೆದು ಹಾಕಿ ಕಾರು ಸಮೇತ ಪ್ರಯಾಣಿಕ ಎಸ್ಕೇಪ್ ಆಗಿದ್ದಾನೆ. ನೋಡಿ, ಚಾಲಕನ ಮೊಬೈಲ್, ಚಿನ್ನದ ಸರ ಕಿತ್ಕೊಂಡು ಕಾಲ್ ಕಿತ್ತಿದ್ದಾನೆ ಆ ಪ್ರಯಾಣಿಕ. ಚಾಲಕನಿಂದ ಕಾರು ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಾಗಾಗಿನೇ ಹೇಳ್ತಾ ಇರೋದು, ಬೆಂಗಳೂರಿನ ಕ್ಯಾಬ್ ಚಾಲಕರು ಬಹಳ ಹುಷಾರಾಗಿರಬೇಕು. ಆಟೋದವರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ 100ರಲ್ಲಿ ಒಬ್ಬ ಆದರೂ ಇಂಥವನು ಇದ್ದೇ ಇರ್ತಾನೆ. ನೋಡಿ, ಅಲ್ಲಿ ಬಂದ, ಕಾರ್ ಹತ್ಕೊಂಡ, ಮೈಸೂರಿಂದ ಬೆಂಗಳೂರುವರೆಗೆ 3,000 ರೂಪಾಯಿಗೆ ಮಾತುಕತೆ ಆಗಿರುತ್ತೆ ಬಾಡಿಗೆ. ಸೊ ಇಲ್ಲಿ ಶಿವಾಜಿನಗರ ಅಂತ ಹೇಳಿರ್ತಾನೆ, ಬೇಡ ಹೆಣ್ಣೂರಿಗೆ ಕರ್ಕೊಂಡು ಹೋಗು ನನ್ನ ಅಂತ ಹೇಳ್ತಾನೆ. ಸೊ ಒತ್ತಾಯ ಮಾಡಿದ್ದಕ್ಕೆ ಪಾಪ ಡ್ರೈವರ್ ಪ್ರದೀಪ್ ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಸೊ ಕಾರ್ ನಿಲ್ಲಿಸು, ವಾಪಸ್ ಹಣ ತೊಗೊಂಬರ್ತೀನಿ, ಕೊಡ್ತೀನಿ ನಿನ್ನ ಬಾಡಿಗೆನ ಅಂತ ಹೇಳಿ ಹೋಗ್ತಾನೆ ಈ ಪ್ರಯಾಣಿಕ. ಹೋಗಿ ಬಂದು ಏಕಾಏಕಿಯಾಗಿ ಡ್ರೈವರ್ ಪ್ರದೀಪ್ ಮೇಲೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ನೋಡಿ, ಇಲ್ಲಿ ಮುಖ, ಕಣ್ಣು, ಕೈಗೆ ಪೆಟ್ಟಾಗಿದೆ ಪಾಪ ಡ್ರೈವರ್ಗೆ, ಪ್ರದೀಪ್ಗೆ. ಅಂದರೆ ಈತ ಯಾರು, ಎಲ್ಲಿಂದ ಬಂದ ಈತ, ಯಾಕೆ ಈ ರೀತಿಯಾಗಿ ಮಾಡ್ದ, ತಲೆ ಸರಿ ಇದೆಯಾ ಇಲ್ವಾ ಈತನದ್ದು ಅನ್ನೋದನ್ನ ಮೊದಲು ಚೆಕ್ ಮಾಡಿಸ್ಬೇಕು. ಯಾಕೆಂತ ಹೇಳಿದ್ರೆ, ಮೈಸೂರಿಂದ ಪಾಪ ಡ್ರೈವರ್ ಪ್ರದೀಪ್ ಕರ್ಕೊಂಡು ಬಂದಿದ್ದಾರೆ, ಅವರ ಮೇಲೇನೆ ಹಲ್ಲೆ ಮಾಡ್ತಾನೆ ಅಂತ ಅಂದರೆ ಈತ, ಅದಕ್ಕೆ ಕಾರಣ ಏನು, ಕಾರಣ ಬೇಕಲ್ಲ ಈಗ. ಸೊ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸಾವಿರಾರು ಕ್ಯಾಬ್ಗಳು ಓಡಾಡ್ತವೆ, ಲಕ್ಷಾಂತರ ಜನ ಪ್ರಯಾಣ ಮಾಡ್ತಾರೆ. ಇಂಥ ಘಟನೆಗಳು ಅಲ್ಲೊಂದು ಇಲ್ಲೊಂದು ನಡೀತಾನೆ ಇರ್ತವೆ. ಆದರೆ ಚಾಲಕರು ಬಹಳ ಹುಷಾರಾಗಿರಬೇಕು ಇಂಥವ್ರನ್ನ ನಂಬೋದಕ್ಕಿಂತ ಮೊದಲು. ಶ್ರೀರಂಗಪಟ್ಟಣ ಹತ್ರ ಬಂದಿವನು ಸೈಡಿಗೆ ಹಾಕ್ಬಿಟ್ಟು ಡ್ರಿಂಕ್ಸ್ ಮಾಡಬೇಕು ಅಂತ. ನೀನು ಮಾಡ್ತೀಯ ಡ್ರಿಂಕ್ಸ್ ಅಂತ? ಸರ್ ನಾನು ಮಾಡಲ್ಲ ಸರ್ ಡ್ರಿಂಕ್ಸು ಡ್ರೈವಿಂಗಲ್ಲಿ ಅಂದೆ. ಸರಿ 5 ನಿಮಿಷ ಸೈಡ್ ಹಾಕೊಂಡ್ಬಿಟ್ಟು ಬಾರ್ಬೋದ ಎಣ್ಣೆ ಹೊಡ್ಕೊಂಡು ಬಂದಾನೆ. ಮತ್ತು ಅದೇನೋ ಇದು ತಂದ, ಪೆಪ್ಸಿನೂ ತಗೊಂಡ್ಬಂದ ಜೊತೆಲಿ 1/2 ಲೀಟ್ರು ಕುಡ್ಕೊಂಡು ನಾವು ನಡ್ರಿ ಹೋಗೋಣ ಅಂದ. ನಾನು ಕಾರ್ಲೆ ಕೂತಿದ್ದೆ, ಬಂದ 10 ತಿಂಗಳು ಕೂತ್ಕೊಂಡು ಹೋಗೋದು. ಅಲ್ಲಿಂದ ಹೋಯ್ತಾ ಮತ್ತೆ ಸೆಂಟೆಲ್ಲ ಹೊಡ್ಕೊತಿದ್ದ. ಫಾಗು, ಗಾಂಜಾ ಸ್ಮೆಲ್ಲೇನು ಬರಬಾರ್ದು ಅಂತ ನಾನು ಬೆಂಗಳೂರು ಹತ್ರ ಬರ್ತಾ ಆಮೇಲೆ ಗೊತ್ತಾಯ್ತು ಗಾಂಜಾ ತಂದ. ನಾನು ಸ್ಪ್ರೇ ಹೊಡಿತಿದ್ದೆ, ಒಳ್ಳೆ ಸ್ಮೆಲ್ ಬಂದ್ಬಿಟ್ಟು ಫುಲ್ ಡೌಟ್ ಬಂದಾಗ ನಾನು ಈ ಥರ ಅಂತ ಹೇಳಿದ್ಕೆ ಅಲ್ಲಿ ನಾಗವಾರದಲ್ಲಿ ಬೆಂಗಳೂರು ನಗರಕ್ಕೆ ಕರ್ಕೊಂಬಂದಂಥ ಪ್ರದೀಪ್ ಅನ್ನೋ ವ್ಯಕ್ತಿ ಮೇಲೆ ಬಾಡಿಗೆ ಕೊಡಿ ಅಂತ ಕೇಳಿದಾಗ, ಅವನು ಯಾರೋ ಡ್ರಗ್ಸು ಗ್ಯಾಂಗ್ ಮಾಫಿಯಾದ ಹುಡುಗ ಹಿನ್ನೆಲೆ ಇರೋದ್ರಿಂದ ಅವನು ಈ ಡ್ರಗ್ಸು ಕೊಡೋದು ಇದು ಮಾಡೋದೆಲ್ಲನೂ ಅವನು ಕಾರೊಳಗೆ ಮಾಡ್ತಿದ್ದಾಗ, ಇವನು ಇಲ್ಲ ಸರ್ ನನಗೆ ಕೊಟ್ಬಿಡಿ ಅಂತ ಕೇಳಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಮೇಲೆ ಮಾರಣಾಂತಿಕವಾಗಿ ಚಾಕ್ನಿಂದ ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಲು ಪ್ರಯತ್ನಿಸಿ, ಅವನು ತಪ್ಪಿಸ್ಕೊಂಡು ಅಲ್ಲಿಂದ ಬಂದ ಮೇಲೆ ಅವನ ಕಾರ್ ಎತ್ಕೊಂಡು ಅವನಿಂದ ಒಂದು ಚಿನ್ನದ ಚೈನು ಮತ್ತು ಅವನಿಂದ 10,000 ರೂಪಾಯಿ ನಗದು ಹಣ ಮತ್ತು ಕಾರನ್ನು ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧಪಟ್ಟಂತೆ ನಾನು ಬಾಣಸ್ವಾಡಿ ACP ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ದೀನಿ, ಮತ್ತು DCP ಈಸ್ಟ್ ಅವ್ರ ಹತ್ರನೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಈಗ ಅವ್ರಿಗೆ BNS ಆ್ಯಕ್ಟ್ 106 ಪ್ರಕರಣವನ್ನು ದೂರನ್ನು ದಾಖಲು ಮಾಡಿದ್ದಾರೆ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ. ಈ ಸಂಬಂಧಪಟ್ಟಂತೆ ನಾವು ಏನೀಗ ಸಂತ್ರಸ್ತರು ಯಾರಾಗಿದ್ದಾರೆ, ಗಾಯಾಳುಗಳು ಯಾರಾಗಿದ್ದಾರೆ, ಅವರು ಜೈನ್ ಹಾಸ್ಪಿಟ್ಲಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೋತಾ ಇದ್ದಾರೆ.